ಹೆಲೋ ಫ್ರೆಂಡ್ಸ್, ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋದ್ರ ಹಿಂದಿನ ಉದ್ದೇಶ ಎರಡೇ. ನನ್ನಂಥವರಿಗೆ ಹಾಗೂ ಯಾರೆಲ್ಲ ತಪ್ಪು ತಿಳುವಳಿಕೆ ಹೊಂದಿದಾರೋ ಅಂಥವರಿಗೆಲ್ಲ ಒಂದು ಹೆಲ್ಪ್ ಆಗಲಿ ಅಂತ, ಆ್ಯಂಡ್ ಇನ್ನೊಂದು ನನ್ನ ಆ ಪ್ರಯಾಣವನ್ನು ನನ್ನ ನೆನಪಲ್ಲಿ ಸದಾ ಇರಲಿ ಅಂತ. ನಾ ಕೆಲವು ಟೈಮ್ ಹಿಂದಷ್ಟೇ ತಾಜ್ ಮಹಲ್, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಡೆಲ್ಲಿ, ಆಮೇಲೆ ಮುಂಬೈ ಅಲ್ಲಿಗೆಲ್ಲ ಹೋಗಿ ಬಂದಿದ್ದೆ. ಹೋಗಿ ಬಂದ್ಮೇಲೆ ಎಲ್ಲರೂ ಕೇಳ್ತಿದ್ದದ್ದು ಒಂದೇ ಪ್ರಶ್ನೆ ನನಗೆ ಸಿಕ್ಕಿದವರೆಲ್ಲ, ನಿನ್ಗೊಂದು ಸಾಧಾರಣ ಒಂದು 20,000 ಖರ್ಚಾಗಿದ್ಯಾ, ಒಂದು 15,000 ಆದ್ರೂ ಆಗಿದ್ಯಾ, ಮಿನಿಮಮ್ ಆದ್ರೂ ಒಂದು 10,000 ಆದ್ರೂ ಆಗಿರತ್ತೆ ಬಿಡು. ಆದ್ರೆ ನನ್ಗಾಗಿದ್ದು ಅವತ್ತು 3,700 ರೂಪಾಯಿಂದ 4,000 ರೂಪಾಯಿ ಮಾತ್ರ ಖರ್ಚಾಗಿದ್ದು. ಅದು ಹೇಗ್ ಖರ್ಚಾಯ್ತು, ಎಲ್ಲಿ ಖರ್ಚಾಯ್ತು, ಎಲ್ಲೆಲ್ಲ ಸೇವ್ ಮಾಡಿದೆ, ಮುಂದೆ ಯಾರಾದ್ರೂ ಹೋಗ್ಲಿಕ್ಕಿದ್ರೆ ಅವರು ಎಲ್ಲಿ ಸೇವ್ ಮಾಡ್ಬೋದು ಅನ್ನೋದು ಈ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗ್ಬಹುದು. ಸೊ ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ. ಮುಂಚಿಂದಲೂ ನನಗೆ ಕೆಲವು ಪ್ಲೇಸ್ಗಳನ್ನ ನೋಡ್ಬೇಕಂತ ತುಂಬಾನೇ ಆಸೆ ಇತ್ತು. ಅದರಲ್ಲಿ ತಾಜ್ ಮಹಲ್ ಕೂಡ ಒಂದು. ಅದರ ಚರಿತ್ರೆ ಏನೇ ಇರ್ಬೋದು, ಆದರೆ ತಾಜ್ ಮಹಲ್ನ ಒಂದು ಸ್ಟ್ರಕ್ಚರ್ ಆಗಿ ನೋಡ್ಲಿಕ್ಕೆ ನನಗೆ ತುಂಬಾನೇ ಆಸೆ ಇತ್ತು. ಅದಕ್ಕೋಸ್ಕರ ನಾನು ಹೇಗಾದ್ರೂ ಮಾಡಿ ತಾಜ್ ಮಹಲ್ನ ನೋಡ್ಲೇಬೇಕಂತ ಡಿಸೈಡ್ ಮಾಡಿದ್ದೆ. ಡಿಸೈಡ್ ಮಾಡಿ ಆದ್ಮೇಲೆ ನಂಗೆ ಬಂದದ್ದು ಯೋಚನೆ ಅಂದ್ರೆ, ನನ್ಗೆ ಬೇಕಾದದ್ದು ಏನು, ಟ್ರೈನ್ ಆಗಿರಬಹುದು, ಹೋಟೆಲ್ ಆಗಿರ್ಬಹುದು, ಅಥವಾ ಕೆಲವು ಇನ್ಫಾರ್ಮೇಶನ್ ಆಗಿರ್ಬಹುದು. ನಾನು ಟ್ರೈನ್ ಮತ್ತೆ ಹೋಟೆಲ್ ನ ಗೋಯಿಬಿಬೋ ಆಪ್ ಅಲ್ಲಿ ಚೂಸ್ ಮಾಡಿದ್ದೆ. ಗೋಯಿಬಿಬೋ ಆಪ್ ನ ಹಳೆ ಕಸ್ಟಮರ್ ಅಂದ್ರೂ ತಪ್ಪಾಗಲ್ಲ, ಯಾಕಂದ್ರೆ ನಾನು ಎಲ್ಲಿಗೆ ಹೋದ್ರು ಅದನ್ನೇ ಯೂಸ್ ಮಾಡೋದು. ಅದರಲ್ಲಿ ತುಂಬಾ ಆಫರ್ಗಳು ಸಿಗ್ತಾ ಇತ್ತು ನನಗೆ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಉಡುಪಿ ರೈಲ್ವೆ ಸ್ಟೇಷನ್ ಇಂದ. ನಾನು ಚೂಸ್ ಮಾಡಿದ್ದು ಮಂಗಳ ಎಕ್ಸ್ಪ್ರೆಸ್. ಮಂಗಳ ಎಕ್ಸ್ಪ್ರೆಸ್ ನ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 890 ರೂಪೀಸ್. ಬಟ್ ನನಗೆ ಗೋಯಿಬಿಬೋ ಆಪ್ ಅಲ್ಲಿ ಪ್ರೋಮೋ ಕೋಡ್ ಹಾಗೂ ಕ್ಯಾಶ್ ಎಲ್ಲ ಅಪ್ಲೈ ಆಗಿ ಆ 750 ರೂಪೀಸ್ಗೆ ಆ ಟಿಕೆಟ್ ಸಿಕ್ತು. 36 ಗಂಟೆ ಆ ಲಾಂಗ್ ಜರ್ನಿ ನಂತರ ನಾನು ರೀಚ್ ಆಗಿದ್ದು ಆಗ್ರಾ ರೈಲ್ವೆ ಸ್ಟೇಷನ್. ಆ 36 ಗಂಟೆ ಒಳಗೆ ನಾನು ಹೆಚ್ಚಿಂದೇನು ಖರ್ಚು ಮಾಡಲಿಲ್ಲ. ಊಟ ಹಾಗೂ ತಿಂಡಿ ಅಷ್ಟೇ. ಊಟನು ನಾನು ರೈಲ್ವೆಯಲ್ಲಿ ಬರ್ತಿದ್ದ ಯಾವ ಫುಡ್ಡನ್ನು ತಗೊಳ್ತಾ ಇರಲಿಲ್ಲ. ಮೇನ್ ರೈಲ್ವೆ ಸ್ಟೇಷನ್ ನಲ್ಲಿರುವ ಅಂಗಡಿಗಳಲ್ಲಿ ಸಿಗ್ತಾ ಇದ್ದಂತಹ ಫುಡ್ ಅನ್ನು ನಾನು ಚೂಸ್ ಮಾಡ್ತಾ ಇದ್ದೆ. ಯಾಕಂದ್ರೆ ಆಚೆ ಸೈಡ್ ಅಲ್ಲಿ ಮೇನ್ ರೈಲ್ವೆ ಸ್ಟೇಷನ್ ಅಲ್ಲಿ ಮನೆಯಲ್ಲಿ ತಯಾರು ಮಾಡ್ತಿದ್ದ ಫುಡ್ ಅನ್ನೇ ಮಾಡ್ತಾ ಇದ್ರು. ಅಂತದ್ದೆಲ್ಲ ಚೂಸ್ ಮಾಡಿ ನಾನು ತಗೊಳ್ತಾ ಇದ್ದೆ. ಅಂಡ್ ಆಗ್ರಾ ರೀಚ್ ಆದ್ಮೇಲೆ ನನಗೆ ನನ್ನ ಹೋಟೆಲ್ಗೆ ಹೋಗ್ಲಿಕ್ಕೆ 3-4 ಆಪ್ಷನ್ ಇತ್ತು. ನನ್ಗೆ ಟ್ಯಾಕ್ಸಿಗಳು ಅವೈಲೇಬಲ್ ಇತ್ತು. ಆದ್ರೆ ನಾನ್ ಚೂಸ್ ಮಾಡಿದ್ದು ಸೈಕಲ್ ರಿಕ್ಷಾ. ಯಾಕಂದ್ರೆ ಅಲ್ಲಿವರೆಗೆ ನಾನು ಸೈಕಲ್ ರಿಕ್ಷಾನ ಹೋಗೇ ಇರ್ಲಿಲ್ಲ. ಅದನ್ನ ಚೂಸ್ ಮಾಡಿದ್ದೆ. 150 ರೂಪಾಯಿ ಕೊಡುವಲ್ಲಿ 30 ರೂಪಾಯಿ ಕೊಟ್ಟೆ. ಅಲ್ಲೊಂದು ಸ್ವಲ್ಪ ನನ್ನ ಹಣ ಸೇವ್ ಆಯ್ತು. ಅಂಡ್ ಹೋಟೆಲ್ ಸಹ ನಾನು ಬುಕ್ ಮಾಡಿದ್ದು ಗೋಯಿಬಿಬೋ ಆಪ್ ನಲ್ಲಿ. ನನಗೆ 600 ರೂಪಾಯಿಯ ಹೋಟೆಲ್ ಪ್ರೋಮೋ ಕೋಡ್ ಅಪ್ಲೈ ಆಗಿ 400 ರೂಪೀಸ್ಗೆ ಸಿಕ್ಕಿತ್ತು. ಹೋಟೆಲ್ ಏನು ಹೇಳುವಷ್ಟು ಮಟ್ಟಿಗೆ ಒಳ್ಳೆ ಇರ್ಲಿಲ್ಲ, ಬಟ್ ಆ ಪ್ಲೇಸ್, ಹೋಟೆಲ್ ಇದ್ದ ಆ ಜಾಗ ಉಂಟಲ್ಲ, ಆ ಹೋಟೆಲ್ ಇಂದ ತಾಜ್ ಮಹಲ್ ತೋರ್ತಾ ಇತ್ತು ನನಗೆ ಸ್ವಲ್ಪ. ಹೋಟೆಲ್ ರೀಚ್ ಆಗಿ ಕೂಡಲೇ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ಆ ದಿನ ಯಾವುದು 1 ಸೆಕೆಂಡ್ ಕೂಡ ವೇಸ್ಟ್ ಮಾಡಿರ್ಲಿಲ್ಲ. ಸೀದಾ ಹೋದದ್ದು ತಾಜ್ ಮಹಲ್ಗೆ, ಹಾಗೆ ಆಗ್ರಾ ಫೋರ್ಟ್ಗೆ. ತಾಜ್ ಮಹಲ್ ಅಲ್ಲಿ ನಿಮ್ಗೆ 2 ತರದ ಟಿಕೆಟ್ ಅವೈಲೇಬಿಲಿಟಿ ಉಂಟು. ಒಂದು 250 ರೂಪೀಸ್ದು, ಇನ್ನೊಂದು 50 ರೂಪೀಸ್ದು. ನಾನ್ ಚೂಸ್ ಮಾಡಿದ್ದು 50 ರೂಪೀಸ್ದು. ಯಾಕಂದ್ರೆ 250 ರೂಪೀಸ್ಗೆ ಗ್ಯಾಲರಿ ಹೋಗ್ಲಿಕ್ಕೆ ಮಾತ್ರ ಎಂಟ್ರಿ, ಆದ್ರೆ ಒಳಗೆ ಹೋಗ್ಲಿಕ್ಕೆ ಎಂಟ್ರಿ ಇರ್ಲಿಲ್ಲ ಆ ದಿನ. ಬೇರೆ ದಿನದ ಬಗ್ಗೆ ನಂಗೆ ಗೊತ್ತಿರ್ಲಿಲ್ಲ, ಬಟ್ ಆ ದಿನ ನನ್ಗೆ ಒಳಗೆ ಹೋಗ್ಲಿಕ್ಕೆ ಎಂಟ್ರಿ ಇರ್ಲಿಲ್ಲ. ಅಂಡ್ ಅಲ್ಲಿದ್ದ ಸ್ಟಾಫ್ಸ್ ಕೂಡ ನಂಗೆ ರೆಕಮೆಂಡ್ ಮಾಡಿದ್ರು 50 ರೂಪೀಸ್ದೆ ತಗೊಳ್ಳಿ ಅಂತ. ಯಾಕಂದ್ರೆ ತಾಜ್ ಮಹಲ್ ಯಾವತ್ತಿದ್ರು ದೂರದಿಂದ ನೋಡ್ಲಿಕ್ಕೆ ಚಂದ. ಗ್ಯಾಲರಿ ಹತ್ರ ಹೋಗಿ ತಲೆ ಎತ್ತಿ ನೋಡುವಾಗ ನಿಮ್ಗೆ ತಾಜ್ ಮಹಲ್ ನ ಏನು ಗೊತ್ತಾಗ್ತಿರ್ಲಿಲ್ಲ, ಖಾಲಿ ಆ ಟೆಕ್ಸ್ಚರ್ ಒಂದು ನೋಡ್ಬೋದಿತ್ತು. ಬಟ್ ಇಲ್ಲೊಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರಿಗೆಲ್ಲ ತಾಜ್ ಮಹಲ್ ನೋಡ್ಲಿಕ್ಕೆ ಇಷ್ಟ ಇದೆಯೋ ಅಥವಾ ಇಷ್ಟ ಇಲ್ವೋ ಅವರೆಲ್ಲರೂ ಕೂಡ, ಇಷ್ಟ ಇದ್ದವರು ನೋಡ್ಬೇಕು, ಇಷ್ಟ ಇಲ್ದಿದ್ದವರು ಜೀವನದಲ್ಲಿ ಒಂದ್ಸಲಿ ಆದ್ರೂ ನೋಡ್ಬೇಕಂತ ನಾನು ಹೇಳ್ತಿದ್ದೇನೆ. ಯಾಕಂದ್ರೆ ತಾಜ್ ಮಹಲ್ ಒಂದು ಅದ್ಭುತ ಎನ್ನುವುದ್ರಲ್ಲಿ ಯಾವುದೇ ಸುಳ್ಳು ಮಾತಿಲ್ಲ. ತಾಜ್ ಮಹಲ್ ನೋಡಿದ ನಂತರ ನಾನು ಹೋದದ್ದು ಡೈರೆಕ್ಟ್ ಆಗ್ರಾ ಫೋರ್ಟ್ಗೆ. ಆ ಒಂದು ಜರ್ನಿ ಅಂದ್ರೆ ಆ ಸಿಟಿ ಒಳಗಿನ ಜರ್ನಿಗೆ ನಾನು ಕಾರ್ ಆಗಾಗ್ಲಿ ಯೂಸ್ ಮಾಡ್ತಾ ಇರ್ಲಿಲ್ಲ. ಬದಲಾಗಿ ಅಲ್ಲಿ ಎಲೆಕ್ಟ್ರಿಕ್ ಬೈಸಿಕಲ್ ಸಿಗ್ತಾ ಇತ್ತು, ಅದನ್ನು ಚೂಸ್ ಮಾಡ್ತಿದ್ದೆ. ಯಾಕಂದ್ರೆ ಅದು ತುಂಬಾ ಒಳ್ಳೆ ಆಪ್ಷನ್ ಆಗಿತ್ತು, ದುಡ್ಡನ್ನು ಸಹ ಉಳಿಸಬಹುದಾಗಿತ್ತು. ಆ ದಿನ ಇಡೀ ಆಗ್ರಾ ಸಿಟಿ ತಿರುಗಿದ ಮೇಲೆ ನಾನು ರೂಮ್ ರೀಚ್ ಆಗಿದ್ದು ನಿಯರ್ಲಿ 2 ಗಂಟೆ ರಾತ್ರಿಗೆ. ನೆಕ್ಸ್ಟ್ ಡೇ ನನ್ನ ಜರ್ನಿ ರೂಮ್ ಇಂದ ರೈಲ್ವೆ ಸ್ಟೇಷನ್ ಗೆ ಶೇರಿಂಗ್ ರಿಕ್ಷಾದಲ್ಲಿ. ನಾ ಹಿಂದಿನ ದಿನ ಕೊಟ್ಟಂತಹ 30 ರೂಪಾಯಿಯ ಜಾಗದಲ್ಲಿ ನಾನು ಅವತ್ತು ಕೊಟ್ಟಿದ್ದು ಖಾಲಿ 10 ರೂಪಾಯಿ. ಅಲ್ಲಿ ನನ್ನ ಹಣ ಉಳಿತು ಸ್ವಲ್ಪ. ನೆಕ್ಸ್ಟ್ ನನ್ನ ಜರ್ನಿ ಆಗ್ರಾದಿಂದ ಡೆಲ್ಲಿ ಕಡೆಗೆ. ಇದ್ರದ್ದು ಟ್ರೈನ್ ಚಾರ್ಜ್ ಬಂದ್ಬಿಟ್ಟು 90 ರೂಪೀಸ್. ಸೆಕೆಂಡ್ ಕ್ಲಾಸ್ ಟಿಕೆಟ್ ಅದು. ನಾನು ಒಬ್ಬನೇ ಇದ್ದದ್ರಿಂದ ಅದೇ ಟಿಕೆಟ್ ಚೂಸ್ ಮಾಡಿದೆ. ಅಂಡ್ ನೆಕ್ಸ್ಟ್ ನನ್ನ ಜರ್ನಿ ಡೆಲ್ಲಿಯಿಂದ ಗುಜರಾತ್ ಕಡೆಗೆ. ಡೆಲ್ಲಿಯಿಂದ ಗುಜರಾತ್ ನ ಟ್ರೈನ್ ಚಾರ್ಜ್ 480 ರೂಪೀಸ್. ರಾತ್ರಿ ಹೊತ್ತಿಗೆ ನಾನು ವಡೋದರ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೆ. ಅಲ್ಲಿಂದ ನಾನು ರೂಮಿಗೆ ಹೋದದ್ದು ನಡ್ಕೊಂಡೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಅದು ಕ್ರಿಸ್ಮಸ್ ಟೈಮ್ ಆಗಿತ್ತು. ಇಡೀ ವಡೋದರದ್ದು ಸ್ಟ್ರೀಟ್ಸ್ ಎಲ್ಲ ಜಿಂಗಾಲಲ್ಲ. ನಾನು ವಡೋದರದಲ್ಲಿ ರೂಮ್ ಚೂಸ್ ಮಾಡಿದ್ದು. ಈ ರೂಮ್ ನಲ್ಲಿ ತುಂಬಾ ಬೆಡ್ ಗಳಿರುತ್ತೆ. ಆ ರೂಮ್ ಅನ್ನು ಯಾಕಂದ್ರೆ ಅದೊಂದು ನೈಟ್ ಕಳೆದ್ರೆ ಸಾಕಾಗಿತ್ತು. ಅಂಡ್ ಆ ರೂಮ್ ಅಲ್ಲಿ ಯಾರು ಇರ್ಲಿಲ್ಲ, AC ಕೂಡ ಇತ್ತು. ನೀವು ಶಾಕ್ ಆಗ್ತೀರಾ, ನಂಗೆ ಅದು
ಸಿಕ್ಕಿದ್ದು ಖಾಲಿ 120 ರುಪೀಸಿಗೆ. ಅವತ್ತು ರಾತ್ರಿ ಕೂಡ ನಾನು ಸುಮ್ಮನೆ ಇರಲಿಲ್ಲ, ಇಡೀ ವಡೋದರ ಸಿಟಿ ತಿರುಗಿದ್ದೆ. ನೆಕ್ಸ್ಟ್ ಡೇ ನಾನು ಹೋಗ್ಬೇಕಾಗಿದ್ದ ಪ್ಲೇಸ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ವಡೋದರ ರೈಲ್ವೆ ಸ್ಟೇಷನ್ ಅಥವಾ ವಡೋದರ ಸಿಟಿಯಿಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇದ್ದ ಪ್ಲೇಸ್ಗೆ ಇರೋ ದೂರ 72 ಕಿಲೋಮೀಟರ್. ಎಲ್ಲ ಇಲ್ಲೊಂದು ದೊಡ್ಡ ತಪ್ಪು ಮಾಡ್ತಾರೆ, ಅದಂದ್ರೆ ಎಲ್ಲರೂ ಕಾರ್ನಲ್ಲಿ ಹೋಗ್ತಾರೆ. ಇವನ್ ನನ್ನ ಫ್ರೆಂಡ್ಸ್ ಕೂಡ ಕೆಲವು ಜನ ಹೋಗಿದ್ರು, ಅದು ಕಾರ್ನಲ್ಲೇ ಹೋಗಿದ್ರು. ಹೋಗ್ಲಿಕ್ಕೆ 2,000 ರೂಪಾಯಿ, ಬರ್ಲಿಕ್ಕೆ 2,000 ರೂಪಾಯಿ ಅಂತ ಅನ್ಸುತ್ತೆ. ಬಟ್ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ವಡೋದರ ಬಸ್ ಸ್ಟ್ಯಾಂಡ್ ಇಂದ ಕೆವಾಡಿಯಾಗಿ ಅಂದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇರುವ ಪ್ಲೇಸ್ಗೆ ಬಸ್ಸಿನ ಅವೈಲಬಿಲಿಟಿ ಇದೆ ಅಂತ. ವಡೋದರದ ಬಸ್ ಸ್ಟ್ಯಾಂಡ್ ಇರುವುದು ವಡೋದರದ ರೈಲ್ವೆ ಸ್ಟೇಷನ್ ಹತ್ರನೇ. ಅಲ್ಲೇ ಒಂದು 5 ನಿಮಿಷ ನಡೆದ್ರೆ ವಡೋದರ ಬಸ್ ಸ್ಟ್ಯಾಂಡ್ ಸಿಗುತ್ತೆ ನಿಮ್ಗೆ. ಬಸ್ಸಿನ ಚಾರ್ಜ್ ಬಂದ್ಬಿಟ್ಟು ಖಾಲಿ 134 ರೂಪಾಯಿ. ನೀವು ಇದೇ ಬಸ್ ಟಿಕೆಟ್ ಅನ್ನ ಗೋವಿಬೋ ಆಪ್ ಅಲ್ಲಿ ಮಾಡಿದ್ರೆ 90 ರುಪೀಸ್ಗೆ ಸಿಗುತ್ತೆ. ಅದು AC ಬಸ್. ಅಲ್ಲಿ ನೀವು 1,900 ರೂಪಾಯಿ ಉಳಿಸಬಹುದು. ಇದೊಂದು ತಪ್ಪು ಯಾವತ್ತೂ ಮಾಡಬೇಡಿ. ನಿಮ್ಮ ಅಗತ್ಯತೆ ಹೇಗುಂಟು, ಬಸ್ ನಲ್ಲಿ ತುಂಬಾ ಸೀಟು ಖಾಲಿ ಇರುತ್ತೆ ಅಂಡ್ ತುಂಬಾ ಬಸ್ ನ ಅವೈಲಬಿಲಿಟಿ ಕೂಡ ಅಲ್ಲಿ ಉಂಟು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹೋದ್ಮೇಲೆ ಅಲ್ಲಿನ ಎಂಟ್ರೆನ್ಸ್ ಫೀಸ್ 350 ರೂಪಾಯಿ. ಈ ಟಿಕೆಟ್ ನಿಮ್ಗೆ ಸಿಗ್ಬೇಕಾದ್ರೆ ನೀವು ಆನ್ಲೈನ್ ಅಲ್ಲೇ ಬುಕ್ ಮಾಡಬೇಕು, ಇಲ್ಲಾಂದ್ರೆ ನಿಮ್ಗೆ ಸಿಗೋದು ಡೌಟು. ಅಲ್ಲಿ ಸ್ಲಾಟ್ ಇರುತ್ತೆ, ಇಂತಿಷ್ಟು ಗಂಟೆಯಿಂದ ಇಂತಿಷ್ಟು ಗಂಟೆವರೆಗೆ, 10ರಿಂದ 11, 12ರಿಂದ 1, ಹಾಗೆ ಒಂದೊಂದು ಸ್ಲಾಟ್ ಇರುತ್ತೆ. ಆ ಸ್ಲಾಟ್ ಎಲ್ಲ ಆಲ್ರೆಡಿ ಬುಕ್ಕಿಂಗ್ ಮಾಡಿರ್ತಾರೆ. ನೀವು ಅಲ್ಲಿ ಹೋಗಿ ಟಿಕೆಟ್ ವಿಚಾರಿಸಿದ್ರೆ ನಿಮ್ಗೆ ಸಿಗೋದು ತುಂಬಾ ಕಷ್ಟ. ನೀವು ಹೋಗೋದು ಒಂದು 3 ದಿವಸದ ಮುಂಚೆನೆ ಅದನ್ನು ಬುಕ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಕೆವಾಡಿಯ ಬಸ್ ಸ್ಟ್ಯಾಂಡ್ ಇಂದ ವಡೋದರ ರೈಲ್ವೆ ಸ್ಟೇಷನ್ಗೆ ನಾನು ಚೂಸ್ ಮಾಡಿದ್ದು ಗೌರ್ಮೆಂಟ್ ಬಸ್. ಅಲ್ಲಿದ್ದು ಗೌರ್ಮೆಂಟ್ ಬಸ್. ಬೆಳಿಗ್ಗೆ ಬಂದ ಬಸ್ ಇದು ರೂಟ್, ಆದ್ರೆ ಒಂದು 10ರಿಂದ 15 ಕಿಲೋಮೀಟರ್ ಸ್ವಲ್ಪ ಹಳ್ಳಿ ರೂಟ್, ಹಳ್ಳಿ ಒಳಗಿಂದ ಅದು ಬರ್ತದೆ. ಒಳ್ಳೆ ಆಪ್ಷನ್ ಇತ್ತು, ಯಾಕಂದ್ರೆ ಹಳ್ಳಿ ನೋಡ್ಲಿಕ್ಕೂ ನಂಗೆ ಸಿಕ್ಕಿತು. ನೀವು ನಂಬ್ತಿರೋ ಬಿಡ್ತಿರೋ ಅದರ ಟಿಕೆಟ್ ಚಾರ್ಜ್ ಖಾಲಿ 48 ರುಪೀಸ್. ಅಂಡ್ ಅಲ್ಲಿಂದ ನಾನು ನೆಕ್ಸ್ಟ್ ಹೊರಟಿದ್ದು ವಡೋದರದಿಂದ ಮುಂಬೈಗೆ. ವಡೋದರದಿಂದ ಮುಂಬೈನ ಟ್ರೈನ್ ಚಾರ್ಜ್ 260 ರೂಪಾಯಿ. ಬೆಳಿಗ್ಗೆ 4 ಗಂಟೆಗೆ ಮುಂಬೈ ನಾನು ರೀಚ್ ಆಗಿದ್ದೆ. ಮುಂಬೈ ನಂಗೆ ಹೊಸದಾಗಿರ್ಲಿಲ್ಲ, ತುಂಬಾ ಸಲ ಹೋಗಿದ್ರಿಂದ ನಂಗೆ ಗೊತ್ತಿರುವ ಸಿಟಿ ಆಗಿತ್ತು. ಎಲ್ಲಿ ಖರ್ಚು ಮಾಡ್ಬೇಕು, ಎಲ್ಲಿ ಉಳಿಸ್ಬೇಕು ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಲ್ಲಿ ನನಗೆ. ಮುಂಬೈನಲ್ಲಿ ನಾನು ಹೆಚ್ಚಿದ ಪ್ಲೇಸ್ ನೋಡಿದ್ದೆ, ಆದ್ರೆ ನೈಟ್ ಟೈಮ್ ಅಲ್ಲಿ ತಾಜ್ ಹೋಟೆಲ್ ಮತ್ತೆ ಇಂಡಿಯಾ ಗೇಟ್ ಆಫ್ ಇಂಡಿಯಾ ಏನೋ ಇದೆಯಲ್ಲ ಅದನ್ನು ನೋಡಿರ್ಲಿಲ್ಲ. ನಾನು ರಿಲೇಟಿವ್ ಮನೆಯಲ್ಲೇ ಇದ್ದು ನೆಕ್ಸ್ಟ್ ಡೇ ನನಗೆ ಬರ್ಲೇಬೇಕಾಗಿತ್ತು ಊರಿಗೆ. ನಾನು ಚೂಸ್ ಮಾಡಿದ್ದು ಸೆಕೆಂಡ್ ಕ್ಲಾಸ್ ಟಿಕೆಟ್. ಅದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಸೆಕೆಂಡ್ ಕ್ಲಾಸ್ ಟಿಕೆಟ್ ಮುಂಬೈಯಿಂದ ಉಡುಪಿಗೆ ಚೂಸ್ ಮಾಡಿದ್ದು. ಯಾಕೆಂದ್ರೆ ಮುಂಬೈ ಟು ಉಡುಪಿ ಟ್ರೈನ್ ಅಥವಾ ಉಡುಪಿಯಿಂದ ಮುಂಬೈ ಹೋಗುವ ಎಲ್ಲ ಟ್ರೈನ್ ಆಲ್ಮೋಸ್ಟ್ ಫಿಲ್ ಆಗಿರುತ್ತೆ. ನೀವು ಸೆಕೆಂಡ್ ಕ್ಲಾಸ್ ಅಲ್ಲಿ ಜರ್ನಿ ಮಾಡಿದ್ರೆ ಅದೊಂದು ಹಾರಿಬಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಆ ಎಕ್ಸ್ಪೀರಿಯನ್ಸ್ ಲೈಫ್ ಅಲ್ಲಿ ಒಂದ್ಸಲ ನೋಡ್ಬೇಕು. ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿರೋದು ಒಂದೇ, ಒಂದು ಪ್ಲೇಸಿಗೆ ನೀವು 20,000ದಲ್ಲಿ ಸಹ ಹೋಗ್ಬೋದು, 4,000ದಲ್ಲಿ ಸಹ ಹೋಗ್ಬೋದು. ಅದು ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವತ್ತು ತುಂಬಾ ದೂರ ಜರ್ನಿಗೆ ಟಿಕೆಟ್ ರಿಸರ್ವ್ ಮಾಡಿಡಿ. ಇನ್ನು ಕೆಲವರು ನನ್ನ ಹತ್ರ ಕೇಳ್ತಾರೆ, ನನಗೆ ಹಿಂದಿ ಬರಲ್ಲ, ನಾನು ಹೇಗೆ ಹೋಗ್ಲಿ ಅಂತ. ಹಿಂದಿ ಬರ್ದಿದ್ರು ಪರವಾಗಿಲ್ಲ, ಕಾನೇಕ ಜಾನೇಕ ಆನೇಕ ಅದೆಲ್ಲ ಒಂದ್ ಸ್ವಲ್ಪ ಮಾತಾಡ್ಲಿಕ್ಕೆ ಬಂದ್ರು ಸಾಕು. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳುದಾದ್ರೆ UP ಯಲ್ಲಿ ಜರ್ನಿ ಮಾಡುದಾದ್ರೆ ನೀವು ತುಂಬಾ ಜಾಗ್ರತೆ ಆಗಿರಿ. UP ಆಗಿರ್ಬೋದು ಅಥವಾ ಡೆಲ್ಲಿ ಆಗಿರ್ಬೋದು, ಜನ ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡ್ತಾರೆ. ಅಂಡ್ ಗುಜರಾತ್ ಅಂಡ್ ಮುಂಬೈ ತುಂಬಾ ಒಳ್ಳೆ ಸಿಟಿ, ತುಂಬಾ ಹೆಲ್ಪ್ ಮಾಡ್ತಾರೆ ಜನ. ಅಂಡ್ ನಿಮ್ಮ ಡ್ರೀಮ್ ಅನ್ನ ಯಾವತ್ತು ಬಿಟ್ಕೊಡ್ಬೇಡಿ. ಯಾವುದೇ ಒಂದು ಕನಸಿದ್ರು ಅದನ್ನ ಮನ್ಸ್ ಮಾಡ್ಕೊಳ್ಳಿ. ಕಷ್ಟ ಆಗ್ಬಹುದು, ಹಣ ಇಲ್ಲದೆ ಇರ್ಬೋದು, ಆದ್ರೆ ನೀವು ಮನ್ಸ್ ಮಾಡಿದ್ರೆ ಎಲ್ಲದೂ ಸಾಧ್ಯ. ಸೊ ಯಾರಿಗಾದ್ರು ಪ್ಲೇಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ನನ್ನ ಹತ್ರ ಕೇಳಿ, ನನ್ಗೆ ಗೊತ್ತಿದ್ದಷ್ಟು ನಾನು ಹೇಳ್ತೇನೆ. ಕೊನೆಯದಾಗಿ ನಾನು ಹೇಳ್ತಾ ಇರೋದು ಇಷ್ಟೇ, ಕನ್ಸನ್ ಯಾವತ್ತು ಬಿಟ್ಕೊಡ್ಬೇಡಿ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.